Hello everyone. So here we are with the third problem on banking company final accounts chapter. So trial balance of Fed Bank Limited ಕೊಟ್ಟಿದ್ದಾರೆ, and before I start explanation I would like to repeat this point that ನಿಮ್ಮೆಲ್ಲರ ಹತ್ರನೂ ಫಾರ್ಮ್ಯಾಟ್ಸ್ ಆ್ಯಂಡ್ ಅದ್ರ ರಿಲೆವೆಂಟ್ ಶೆಡ್ಯೂಲ್ಸ್ ಇದ್ದರೆ ಮಾತ್ರ ಈ ಪ್ರಾಬ್ಲಮ್ಸ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಕೈಂಡ್ಲಿ ಮೇಕ್ ನೋಟ್ ಆಫ್ ಆಲ್ ದ ಫಾರ್ಮ್ಯಾಟ್ಸ್ ಆಫ್ P&L account and balance sheet and the relevant schedules. So let's start with the explanation. So here you can see share capital. So share capital always goes to schedule 1, which is capital liability side ಅಲ್ಲಿ ಕ್ಯಾಪಿಟಲ್ ಅನ್ನೋ ಶೆಡ್ಯೂಲಲ್ಲಿ ದಟ್ ಇಸ್ ಶೆಡ್ಯೂಲ್ 1 ಕೆಳಗಡೆ ಬರುತ್ತೆ. ರಿಸರ್ವ್ ಫಂಡ್ ರಿಸರ್ವ್ಸ್ ಎಲ್ಲ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಶೆಡ್ಯೂಲ್ 2ಗೆ ಹೋಗುತ್ತೆ. ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಇಸ್ ಅ ಸ್ಪೆಸಿಫಿಕ್ ವಾಲಂಟ್ರಿ ರಿಸರ್ವ್. ಸ್ಪೆಸಿಫಿಕ್ ವಾಲಂಟ್ರಿ ರಿಸರ್ವ್ ಅಂದರೆ ಸ್ಪೆಸಿಫಿಕ್ ಪರ್ಪಸ್ಗೆ ಮೇಂಟೈನ್ ಮಾಡುವಂತಹ ರಿಸರ್ವ್, ಆ್ಯಂಡ್ ವಾಲಂಟ್ರಿಲಿ ಆರ್ಗನೈಸೇಷನೇ ಈ ರಿಸರ್ವ್ಸ್ನ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ಇದು ರೆಗ್ಯುಲರ್ ಪ್ರಾಫಿಟ್ಸನ್ನು ಮೇಂಟೈನ್ ಮಾಡೋದ್ರಿಂದ ದಿಸ್ ಇಸ್ ಅ ರೆವಿನ್ಯೂ ರಿಸರ್ವ್. ಸೊ ರೆವಿನ್ಯೂ ರಿಸರ್ವ್ಸ್ ಎಲ್ಲವೂ ನೀವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೆಳಗಡೆ ತೋರಿಸ್ತೀರಾ. ಹಾಗಾಗಿ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಇಂಥದ್ದೆಲ್ಲ ಶೆಡ್ಯೂಲ್ 2ಗೆ ಹೋಗುತ್ತೆ. ಫಿಕ್ಸ್ಡ್ ಡೆಪಾಸಿಟ್, ದ ಮೂಮೆಂಟ್ ಯು ಸಿ ದ ವರ್ಡ್ ಡೆಪಾಸಿಟ್ ಇಟ್ ಗೋಸ್ ಟು ಶೆಡ್ಯೂಲ್ 3. ಕ್ಯಾಶ್ ಸರ್ಟಿಫಿಕೇಟ್ಸ್ ನಾನು ಆಲ್ರೆಡಿ ಫಾರ್ಮ್ಯಾಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ಯಾಶ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೇನು ಅಂತ. ಇಟ್ ಈಸ್ ಆಲ್ಸೋ ಅ ಟೈಪ್ ಆಫ್ ಡೆಪಾಸಿಟ್, ಸೊ ದಟ್ಸ್ ವೈ ಇಟ್ ಗೋಸ್ ಟು ಶೆಡ್ಯೂಲ್ 3. ಕ್ಯಾಶ್ ಸರ್ಟಿಫಿಕೇಟ್ಸ್ ಆರ್ ನಥಿಂಗ್ ಬಟ್ ಡೆಪಾಸಿಟ್ಸ್ ವಿಚ್ ಗೋಸ್ ಟು ಶೆಡ್ಯೂಲ್ 3. ನೆಕ್ಸ್ಟ್ ವಿ ಹ್ಯಾವ್ ಕಂಟಿಂಜೆಂಟ್ ಅಕೌಂಟ್ಸ್. ಈಗ ಕಂಟಿಂಜೆಂಟ್ ಅಕೌಂಟ್ ಇಸ್ ಸಮಥಿಂಗ್ ನ್ಯೂ. ಕಂಟಿಂಜೆಂಟ್ ಅಕೌಂಟ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ಈಗ ನೀವು ಒಂದು ಚೆಕ್ಕನ್ನು ನಾನು ನಿಮಗೆ ಪೇ ಮಾಡ್ತೀನಿ. ಸೊ ಐ ಮೇಕ್ ಪೇಮೆಂಟ್ ಥ್ರೂ ಚೆಕ್. ಓಕೆ, 10,000 ರೂಪಾಯಿ ಚೆಕ್ ಕೊಡ್ತೀನಿ. ನೀವು ತೊಗೊಂಡು ಹೋಗ್ಬಿಟ್ಟು ಅದನ್ನು ಬ್ಯಾಂಕಲ್ಲಿ ಕೊಡ್ತೀರ. ಸೊ ಬ್ಯಾಂಕರ್ ನಿಮ್ಮ ಅಕೌಂಟ್ಗೆ ಇಮಿಡಿಯೇಟ್ಲಿ ಕ್ರೆಡಿಟ್ ಮಾಡಲ್ಲ. ಯಾಕೆ? ಬ್ಯಾಂಕರ್ ಅದನ್ನ ಕಲೆಕ್ಷನ್ಗೆ ಕಳಿಸ್ತಾನೆ. ಎಲ್ಲಿಗೆ ಕಲೆಕ್ಷನ್ಗೆ ಕಳಿಸ್ತಾನೆ? ನನ್ನ ಅಕೌಂಟ್ ಎಲ್ಲಿದೆ, ನನ್ನ ಯಾವ ಬ್ಯಾಂಕ್ ಅಕೌಂಟ್ದು ಚೆಕ್ಕನ್ನು ನಾನು ಇಶ್ಯೂ ಮಾಡಿದ್ದೀನಿ ಅಲ್ಲಿಗೆ ಅವನು ಕಲೆಕ್ಷನ್ಗೆ ಕಳಿಸ್ತಾನೆ. ಸೊ ಇಟ್ ಟೇಕ್ಸ್ ಅರೌಂಡ್ 2 to 3 days ಟೈಮ್ ಫಾರ್ ದ ಚೆಕ್ ಟು ಗೆಟ್ ಕ್ಲಿಯರ್ಡ್. ಅವನಿಗೆ ಆ ದುಡ್ಡು ಸಿಕ್ಕಿ ಅವ್ನು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಟಿಲ್ ಹಿ ಗೆಟ್ಸ್ ದ ಅಮೌಂಟ್, ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಚೆಕ್ಕು ಈಗ ಅವನ ರೆಸ್ಪಾನ್ಸಿಬಿಲಿಟಿ ದಟ್ ಹಿ ಹ್ಯಾಸ್ ಟು ಕಲೆಕ್ಟ್ ಅಮೌಂಟ್ ಆನ್ ದ್ಯಾಟ್ ಆ್ಯಂಡ್ ಹಿ ಹ್ಯಾಸ್ ಟು ಕ್ರೆಡಿಟ್ ಇಟ್ ಟು ಯುವರ್ ಅಕೌಂಟ್. ಸೊ ಟಿಲ್ ಹಿ ಕಲೆಕ್ಟ್ಸ್ ದ ಅಮೌಂಟ್ ಹಿ ಪುಟ್ಸ್ ದಟ್ ಅಮೌಂಟ್, ಅಂದರೆ ಚೆಕ್ನ ಕ್ಲಿಯರೆನ್ಸಿಗೆ ಕಳಿಸಿದ ಕೂಡಲೇ ಅವನು ಆ ಅಮೌಂಟ್ಸನ್ನ ಈ 10,000 ರೂಪಾಯಿನ ಕಂಟಿಂಜೆನ್ಸಿ ಅಕೌಂಟ್ಸ್ಗೆ ಹಾಕ್ಬಿಡ್ತಾನೆ. ಸೊ ಕಂಟಿಂಜೆಂಟ್ ಲಯಬಿಲಿಟಿಗೂ ಕಂಟಿಂಜೆನ್ಸಿ ಅಕೌಂಟ್ಸ್ಗೂ ಡಿಫ್ರೆನ್ಸ್ ಇದೆ. ಸೊ ಕಂಟಿಂಜೆನ್ಸಿ ಅಕೌಂಟ್ಸ್ ಅನ್ನೋದು ಬ್ಯಾಂಕರ್ಗೆ ಲಯಬಿಲಿಟಿ, ಯಾಕಂದರೆ ಅವನು ಚೆಕ್ಕು ಕ್ಲಿಯರ್ ಆಗಿ ಅವ್ನಿಗೆ ಆ ದುಡ್ಡು ಬಂದು ನಿಮ್ಮ ಅಕೌಂಟಿಗೆ ಆ ದುಡ್ಡನ್ನು ಕ್ರೆಡಿಟ್ ಮಾಡೋ ತನಕ ಇಟ್ಸ್ ಎ ಲಯಬಿಲಿಟಿ ಟು ಹಿಮ್. ಸೊ ಹಾಗಾಗಿ ಅವನು ಅದನ್ನ ಶೆಡ್ಯೂಲ್ 5 ಅದರ್ ಲಯಬಿಲಿಟೀಸ್ ಕೆಳಗಡೆ ತೋರಿಸ್ತಾನೆ. ಸೊ ಆಲ್ವೇಸ್ ರಿಮೆಂಬರ್ ಕಂಟಿಂಜೆಂಟ್ ಅಕೌಂಟ್ಸ್ ಅಂತ ನಿಮಗೆ ಟ್ರಯಲ್ ಬ್ಯಾಲೆನ್ಸ್, ಯಾಕಂದರೆ ಕಂಟಿಂಜೆಂಟ್ ಲಯಬಿಲಿಟಿ ಆಲ್ವೇಸ್ ಕಮ್ಸ್ ಇನ್ ಅಡ್ಜಸ್ಟ್ಮೆಂಟ್, ಇಟ್ ನೆವರ್ ಕಮ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್. ಬಿಕಾಸ್ ಅದಕ್ಕೆ ನೀವೇನಾದ್ರು ಸಪ್ರೇಟ್ ಅಕೌಂಟ್ ಅಂತ ಮೇಂಟೈನ್ ಮಾಡಿದ್ರು ಅದ್ರ ಬ್ಯಾಲೆನ್ಸ್ನ ನೀವು ಟ್ರಯಲ್ ಬ್ಯಾಲೆನ್ಸಲ್ಲಿ ತೋರಿಸೋಲ್ಲ. ಸೊ ಕಂಟಿಂಜೆಂಟ್ ಅಕೌಂಟ್ಸ್ ಅನ್ನೋದು ಟ್ರಯಲ್ ಬ್ಯಾಲೆನ್ಸಲ್ಲಿ ಏನಾದ್ರು ಕೊಟ್ಟಿದ್ರೆ ಇಟ್ ಗೋಸ್ ಟು ಶೆಡ್ಯೂಲ್ 5. ನೆಕ್ಸ್ಟ್ ಯು ಹ್ಯಾವ್ ಟ್ರಾವೆಲರ್ಸ್ ಚೆಕ್ ಪೇಯಬಲ್. ಅರ್ಲಿಯರ್ ಈಗೆಲ್ಲ ನೀವು ಫಾರಿನ್ಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಫಾರಿನ್ ಕರೆನ್ಸೀಸ್ ತೊಗೊಂಡು ಹೋಗ್ತೀರಾ, ಅಥವಾ ತುಂಬ ಕರೆನ್ಸಿ ತೊಗೊಂಡು ಹೋಗೋ ಬದಲು ನೀವೇನು ಮಾಡ್ತೀರಾ, ನಿಮ್ಮ ATM ಕಾರ್ಡ್ಸು ನೀವು ಬೇರೆ ಫಾರಿನ್ ಕಂಟ್ರೀಸಲ್ಲಿ ATMsಲ್ಲಿ ನೀವು ವಿಡ್ರಾ ಮಾಡಬಹುದು. ಇನ್ಸ್ಟೆಡ್ ಆಫ್ ಕ್ಯಾರಿಂಗ್ ಕ್ಯಾಶ್ ATM ಕಾರ್ಡ್ಸ್ ಯೂಸ್ ಮಾಡಿ ವಿಡ್ರಾ ಮಾಡ್ಬೋದು. ಬಟ್ ಅರ್ಲಿಯರ್ ದಿಸ್ ವಾಸ್ ನಾಟ್ ದ ಸಿಚುವೇಶನ್. ಸೊ ಟ್ರಾವೆಲರ್ಸ್ ಚೆಕ್ ಯಾಕೆ ಇಶ್ಯೂ ಮಾಡ್ತಿದ್ರು ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ಟೇಕಿಂಗ್ ಹ್ಯೂಜ್ ಅಮೌಂಟ್ಸ್ ಆಫ್ ಕರೆನ್ಸಿ ನೋಟ್ಸ್ ಟು ಡಿಫ್ರೆಂಟ್ ಕಂಟ್ರೀಸ್ ಎಲ್ಲಿ ರಾಬರಿ ಆಗೋ ಚಾನ್ಸಸ್ ಇರಬಹುದು, ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರೇನು ಮಾಡ್ತಿದ್ರು, ಟ್ರಾವೆಲರ್ಸ್ ಚೆಕ್ನ ಇಶ್ಯೂ ಮಾಡಿ ತೊಗೊಂಡು ಹೋಗ್ತಿದ್ರು ಟ್ರಾವೆಲರ್ಸ್ ವೆನ್ ದೇ ಆರ್ ಟ್ರಾವೆಲಿಂಗ್ ಅಬ್ರಾಡ್, ಅಲ್ಲಿ ಪೇಮೆಂಟ್ ಮಾಡೋದಕ್ಕೋಸ್ಕರ. ಸೊ ಆ ಟ್ರಾವೆಲರ್ಸ್ ಚೆಕ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಹೋಗಿ ಬ್ಯಾಂಕಲ್ಲಿ ದುಡ್ಡನ್ನ ಕಟ್ಟಿ, ಸೇ ಫಾರ್ ಎಕ್ಸಾಂಪಲ್ ನಿಮಗೆ 1 ಲಕ್ಷ ರೂಪಾಯಿ ಬರ್ತೀನೋ 1 ಲಕ್ಷ ಅಥವಾ 2 ಲಕ್ಷ ರೂಪಾಯಿ ಬರ್ತೀನ ಟ್ರಾವೆಲರ್ಸ್ ಚೆಕ್ ಬೇಕು. ಸೊ 2 lakh rupees ನೀವು ಪೇ ಮಾಡ್ತೀರಾ, ಟ್ರಾವೆಲರ್ಸ್ ಚೆಕ್ನ ಇಶ್ಯೂ ಮಾಡಿಸ್ಕೊಳ್ತೀರಾ. ಸೊ ಆ ಚೆಕ್ನ ನೀವು ತೊಗೊಂಡು ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಿ ಅಲ್ಲಿ ನಿಮ್ಗೆ ಏನಾದ್ರು ಪೇಮೆಂಟ್ ಮಾಡಬೇಕು, ಈಗ ಸೇ 120,000 ಪೇ ಮಾಡಬೇಕು. ಸೊ ನೀವು ಒಂದು ಜಸ್ಟ್ ಸಿಗ್ನೇಚರ್ ಮಾಡಿ ನೀವು ಆ ಅಮೌಂಟನ್ನ ಪೇಮೆಂಟ್ ಮಾಡ್ಕೊಳ್ಬಹುದು, ಅಮೌಂಟ್ನ ವಿಡ್ರಾ ಮಾಡಿ ಪೇಮೆಂಟ್ ಮಾಡ್ಬೋದು ಅಲ್ಲಿನ ಬ್ಯಾಂಕ್ಸ್ಗಳಲ್ಲಿ. ಸೊ ಹಾಗಾಗಿ ಅಲ್ಲಿನ ಕರೆನ್ಸಿನಲ್ಲೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಿಡ್ರಾ ಮಾಡಿಕೊಂಡು ಪೇಮೆಂಟ್ ಮಾಡಬಹುದು. ಸೊ ಟ್ರಾವೆಲರ್ಸ್ ಚೆಕ್ ಯೂಸ್ ಟು ವರ್ಕ್ ದಿಸ್ ವೇ. ಸೊ ಈಗ ಟ್ರಾವೆಲರ್ಸ್ ಚೆಕ್ ಅನ್ನೋದು ಬ್ಯಾಂಕರ್ಗೆ ಲಯಬಿಲಿಟಿ ಆಗುತ್ತೆ. ಯಾಕೆ? ಅವನಿನ್ನೂ ಆ ದುಡ್ಡನ್ನು ಕಟ್ಟಬೇಕು. ಇವಾಗ ನೀವು 2 ಲಕ್ಷ ಕಟ್ಟಿ ಟ್ರಾವೆಲರ್ಸ್ ಚೆಕ್ನ ಇಶ್ಯೂ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬಿಟ್ಟಿದ್ದೀರಾ, ಬಟ್ ಆ 2 lakh rupees ಅವನು ನಿಮಗೆ ಪೇ ಮಾಡಬೇಕು. ನೀವು ಯಾವಾಗ ಡಿಮ್ಯಾಂಡ್ ಮಾಡ್ತಿರೋ, ಅಂದರೆ ಬೇರೆ ಫಾರಿನ್ ಕಂಟ್ರಿಗೆ ಹೋಗಿ ಯಾವಾಗ ನೀವು ಪೇಮೆಂಟ್ಗೆ ಡಿಮ್ಯಾಂಡ್ ಮಾಡ್ತಿರೋ ಆವಾಗ ಅದು ಪೇಮೆಂಟ್ ಮಾಡಬೇಕು ಅವನು. ಸೊ ಹಾಗಾಗಿ ಇಟ್ಸ್ ಎ ಲಯಬಿಲಿಟಿ ಟು ಹಿಮ್. ನೀವು ಅದರ್ ಲಯಬಿಲಿಟೀಸ್ ಕೆಳಗಡೆ ತೋರಿಸ್ತೀರಾ. ಇದಾದಮೇಲೆ ಯು ಹ್ಯಾವ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್. ದ ಮೂಮೆಂಟ್ ಯು ಸಿ ದ ವರ್ಡ್ ಡೆಪಾಸಿಟ್ ಇಟ್ ಗೋಸ್ ಟು ಶೆಡ್ಯೂಲ್ 3. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿದ್ರೆ
ಎನಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಮೇಲೆ ಬರುವಂತಹ ಇಂಟ್ರೆಸ್ಟ್. ಈಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿದ್ರೇನು, ಸೇ ಫಾರ್ ಎಕ್ಸಾಂಪಲ್ ನೀವು ಯಾರಿಗೋ ಲೋನ್ ಕೊಟ್ಟಿದ್ದೀರಾ. ಸೊ ಆ ಲೋನ್ ತೊಗೊಂಡವನು ಬಾರೋವರ್ ನಿಮಗೆ ಅಮೌಂಟ್ ಪ್ರಿನ್ಸಿಪಲ್ ಅಮೌಂಟು ವಾಪಸ್ ತೀರಿಸ್ತಾ ಇಲ್ಲ, ಇಂಟ್ರೆಸ್ಟು ಕಟ್ತಾ ಇಲ್ಲ. ಸೊ ಫಾರ್ ಅಪ್ ಟು 90 days ನೀವು ವೆಯ್ಟ್ ಮಾಡ್ತೀರಾ. ಸೊ 90 days ಆದಮೇಲೆ ಅದನ್ನು ನೀವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಡಿಕ್ಲೇರ್ ಮಾಡ್ತೀರಾ. ಸೊ ಎನಿ ಲೋನ್ ವಿಚ್ ಇಸ್ ಗಿವನ್ ಆ್ಯಂಡ್ ಇಟ್ ಇಸ್ ನಾನ್ ಆಪ್ರೇಟಿಂಗ್ ಫಾರ್ 90 days, ಅಂದರೆ 90 days ತನಕ ನೀವು ನೋಡ್ತೀರಾ ಅವನು ಇಂಟ್ರೆಸ್ಟ್ ಪೇ ಮಾಡ್ತಾನ ಅಥವಾ ಪ್ರಿನ್ಸಿಪಲ್ ಅಮೌಂಟ್ನ ಸ್ವಲ್ಪನಾದರೂ ವಾಪಸ್ ತೀರಿಸ್ತಾನ ಅಂತ. ಬಟ್ ಅವ್ನು ಏನೂ ರೀಪೇ ಮಾಡಲಿಲ್ಲ ಅಂದರೆ ಇಟ್ ಬಿಕಮ್ಸ್ ಅ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಸೊ ಅದ್ರ ಮೇಲೆ ಬರುವಂತಹ ಇಂಟ್ರೆಸ್ಟ್ ನಿಮಗೆ ಡೌಟ್ಫುಲ್ ಇರುತ್ತೆ, ಅವ್ನು ಇಂಟ್ರೆಸ್ಟ್ ಕಟ್ತಾನೋ ಇಲ್ವೋ ಅಂತ. ಸೊ ಹಾಗಾಗಿ ನೀವು ಅದನ್ನು ಶೆಡ್ಯೂಲ್ 9 ಅಂದರೆ ಅಡ್ವಾನ್ಸಸ್ಸಿಂದ ಸಬ್ಟ್ರಾಕ್ಟ್ ಮಾಡ್ತೀರಾ. ಯಾಕೆ, ಇದು ನೀವು ಕೊಟ್ಟಂತಹ ಅಡ್ವಾನ್ಸ್ ಮೇಲೆ ಇಂಟ್ರೆಸ್ಟ್ ಬರುತ್ತೋ ಇಲ್ವೋ ಅಂತ ಡೌಟ್ಫುಲ್ ಇರೋದು. ಸೊ ಹಾಗಾಗಿ ಅಡ್ವಾನ್ಸಸ್ಸಿಂದ ಅದನ್ನ ನೀವು ಸಬ್ಟ್ರಾಕ್ಟ್ ಮಾಡಬೇಕು, 9ಇಂದ ಮೈನಸ್ ಆಗುತ್ತೆ. ನೆಕ್ಸ್ಟ್ ಯು ಹ್ಯಾವ್ ರೆಕರಿಂಗ್ ಡೆಪಾಸಿಟ್ಸ್. ಡೆಪಾಸಿಟ್ ನೋಡಿದ ಕೂಡಲೇ ಶೆಡ್ಯೂಲ್ 3ಗೆ ಹಾಕಿ. ಲೋನ್ಸ್, ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಓವರ್ ಡ್ರಾಫ್ಟ್ ಇದು ಶೆಡ್ಯೂಲ್ 9 ಅಡ್ವಾನ್ಸಸ್ಗೆ ಹೋಗುತ್ತೆ. ಸೊ ಇದರಿಂದಾನೇ ನಿಮ್ಮ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟು ಸಬ್ಟ್ರಾಕ್ಟ್ ಆಗೋದು. ಸೊ ಲೋನು ಮತ್ತು ಕ್ಯಾಶ್ ಕ್ರೆಡಿಟ್ ಓವರ್ ಡ್ರಾಫ್ಟ್, ನೀವು ಬ್ಯಾಂಕರು ಏನು ಲೋನು ಕ್ಯಾಶ್ ಕ್ರೆಡಿಟ್ ಕೊಟ್ಟಿದ್ದಾನೆ, ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಟ್ಟಿದ್ದಾನೆ, ಅದು ಇಟ್ಸ್ ಅನ್ ಅಸೆಟ್, ಇಟ್ ಗೋಸ್ ಅಂಡರ್ ಶೆಡ್ಯೂಲ್ 9. ಇದು ಇಟ್ಸ್ ಡೌಟ್ಫುಲ್ ದಟ್ ಯು ವಿಲ್ ರಿಸೀವ್ 2000. ಸೊ ಹಾಗಾಗಿ ಈ 2000ನ ನೀವು ಸಬ್ಟ್ರಾಕ್ಟ್ ಮಾಡ್ಕೊಳ್ಬೇಕು ಈ ಅಸೆಟ್ಟಿಂದ. ನೆಕ್ಸ್ಟ್ ಯು ಹ್ಯಾವ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಬ್ಯಾಂಕ್ ಅವರು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಆ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ನೋಡಿದ ಕೂಡಲೇ ಯು ಪುಟ್ ಇಟ್ ಅಂಡರ್ ಶೆಡ್ಯೂಲ್ 8 ಇನ್ವೆಸ್ಟ್ಮೆಂಟ್ಸ್. ನೆಕ್ಸ್ಟ್ ಯು ಹ್ಯಾವ್ ಕರೆಂಟ್ ಡೆಪಾಸಿಟ್ಸ್. ಡೆಪಾಸಿಟ್ಸ್ ನೋಡಿದ ಕೂಡಲೇ ಯು ಪುಟ್ ಇಟ್ ಅಂಡರ್ ಶೆಡ್ಯೂಲ್ 3. Cash in hand and with RBI goes to schedule 6. You can check your schedules. Schedule 6 is related to cash in hand and with the RBI. Bill purchased ಯಾವಾಗಲೂ schedule 9ಗೆ ಹೋಗುತ್ತೆ. schedule 9 ಲಿಸ್ಟ್ ಚೆಕ್ ಮಾಡಿ. I have given you bill purchased and discounted there. ಇದಾದಮೇಲೆ interest and discount ಅನ್ನೋದು ಇನ್ಕಮ್. ಸೊ ಇನ್ಕಮ್ ಶುಡ್ ಐದರ್ ಗೋ ಟು 13 or 14. ಸೊ 13ಅಲ್ಲಿ ಯಾವಾಗಲೂ ಇಂಟ್ರೆಸ್ಟ್ ಇನ್ಕಮ್ ಹೋಗುತ್ತೆ, 14ಅಲ್ಲಿ ಅದರ್ ಇನ್ಕಮ್ಸ್ ಹೋಗುತ್ತೆ. ಸೊ ಕಮಿಷನ್ ಆ್ಯಂಡ್ ಬ್ರೋಕರೇಜಸ್ ಅದರ್ ಇನ್ಕಮ್ ವಿಚ್ ಗೋಸ್ ಟು 14. ನೆಕ್ಸ್ಟ್ ಯು ಹ್ಯಾವ್ ಎಕ್ಸ್ಪೆನ್ಸಸಲ್ಲಿ ಸ್ಯಾಲರೀಸ್ ಇದೆ. ಸೊ ಸ್ಯಾಲರಿ ಇಸ್ ಅನ್ ಎಕ್ಸ್ಪೆನ್ಸ್ ವಿಚ್ ಇಸ್ ಪೇಬಲ್ ಟು ಅನ್ ಎಂಪ್ಲಾಯಿ. ಎನಿ ಪೇಮೆಂಟ್ ಮೇಡ್ ಟು ಅನ್ ಎಂಪ್ಲಾಯಿ ಇಸ್ ಅನ್ ಎಕ್ಸ್ಪೆನ್ಸ್, ಆಪರೇಟಿಂಗ್ ಎಕ್ಸ್ಪೆನ್ಸ್. ಸೊ ಇಟ್ ಗೋಸ್ ಟು 16. 15 ಅನ್ನೋದು ಎಕ್ಸ್ಪೆಂಡಿಚರ್ ರಿಲೇಟೆಡ್, ಆದರೆ ಅದು ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್ 15 ಶೆಡ್ಯೂಲ್ಗೆ ಹೋಗುತ್ತೆ. 16 ಶೆಡ್ಯೂಲ್ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಸ್ಯಾಲರೀಸ್ ಗೋಸ್ ಟು 16. ನೆಕ್ಸ್ಟ್ ಯು ಹ್ಯಾವ್ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್. ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿದ್ರೆ ಬೇಸಿಕಲಿ ಏನು, ಇಟ್ ಈಸ್ ಲೈಕ್ ಅ ಸೇವಿಂಗ್ ಸ್ಕೀಮ್. ಈಗ ನಿಮಗೆ ಒಂದು ಕೆಲಸ ಸಿಗುತ್ತೆ. ಸೊ ನಿಮ್ಮ ಸ್ಯಾಲರಿಯಿಂದ ಕೆನರಾ ಬ್ಯಾಂಕಲ್ಲಿ ಕೆಲಸ ಸಿಗುತ್ತೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಸ್ಯಾಲರಿಯಿಂದ ಸ್ವಲ್ಪ ಪೋರ್ಷನ್ನ ಕಟ್ ಮಾಡಿ ಈ ಪ್ರಾವಿಡೆಂಟ್ ಫಂಡಿಗೆ ಹಾಕ್ತಾರೆ. ಹಾಗೆ ಎಂಪ್ಲಾಯರ್ ಅಂದರೆ ಕೆನರಾ ಬ್ಯಾಂಕ್ ಕಡೆಯಿಂದನೂ ಅವರ ಪ್ರಾಫಿಟ್ಸಿಂದನೂ ಸ್ವಲ್ಪ ಹಣನ ತೆಗೆದು ಪ್ರಾವಿಡೆಂಟ್ ಫಂಡಿಗೆ ಹಾಕ್ತಾರೆ. ಸೊ ಈ ಹಣ ಯಾವಾಗ ನಿಮಗೆ ವಾಪಸ್ ಬರುತ್ತೆ, ನೀವು ಕೆಲಸ ಬಿಡುವಾಗ ಆ ಹಣ ನಿಮಗೆ ವಾಪಸ್ ಕೊಡ್ತಾರೆ. ಸೊ ದಿಸ್ ಇಸ್ ಲೈಕ್ ಅ ಸೇವಿಂಗ್ ಸ್ಕೀಮ್ ಆಫ್ ಇಟ್ಸ್ ದ ಪ್ರಾವಿಡೆಂಟ್ ಫಂಡ್. ಸೊ ಈಗ ಪ್ರಾವಿಡೆಂಟ್ ಫಂಡಿಗೆ ಬ್ಯಾಂಕರ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾನೆ, 5000 rupees ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾನೆ. ದಿಸ್ ಈಸ್ ಈಕ್ವಲ್ ಟು ಎನಿ ಪೇಮೆಂಟ್ ಮೇಡ್ ಟು ದ ಎಂಪ್ಲಾಯಿ. ಸ್ಯಾಲ್ರಿ, ಅಲೋವೆನ್ಸಸ್ ಅಥವಾ ಕಾಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್, ಇದೆಲ್ಲ ಪೇಮೆಂಟ್ ಮೇಡ್ ಟು ಎಂಪ್ಲಾಯೀಸ್. ಸೊ ಹಾಗಾಗಿ ಅದು 16ಗೆ ಹೋಗುತ್ತೆ. ವೆರಸ್ ಪ್ರಾವಿಡೆಂಟ್ ಫಂಡಲ್ಲಿ ಎಷ್ಟು ಹಣ ಅಕ್ಯುಮುಲೇಟ್ ಆಗಿದೆ, ಬಿಕಾಸ್ ಅವನು ಇಷ್ಟು ವರ್ಷದಿಂದ ಎಷ್ಟೋ ಹಣ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿರ್ತಾನೆ. ಸೊ ಟೋಟಲ್ ಅಮೌಂಟ್ ಎಷ್ಟು ಅಕ್ಯುಮುಲೇಟ್ ಆಗಿದೆ ಅದಿಷ್ಟು ಲಯಬಿಲಿಟಿ ಅವನಿಗೆ. ಯಾಕೆ, ಇದನ್ನು ಅವನು ಎಂಪ್ಲಾಯಿಗೆ ಅಂದರೆ ಬ್ಯಾಂಕರ್ ಶುಡ್ ಬಿ ಪೇಯಿಂಗ್ ಇಟ್ ಟು ದ ಎಂಪ್ಲಾಯಿ. ಕೆಲಸದವನಿಗೆ ಅಂದರೆ ಕೆಲಸದಲ್ಲಿರೋವನಿಗೆ ಯಾವತ್ತಿದ್ರೂ ಅವನು ಪೇ ಮಾಡಬೇಕು, ನೌಕರನಿಗೆ ಅವನು ಪೇ ಮಾಡಬೇಕು. ಸೊ ಹಾಗಾಗಿ ಇಟ್ಸ್ ಅ ಲಯಬಿಲಿಟಿ. ನೀವು ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್ ಕೆಳಗಡೆ ಪ್ರಾವಿಡೆಂಟ್ ಫಂಡ್ನ ತೋರಿಸ್ತೀರಾ. ವೆರಸ್ ಪ್ರಾವಿಡೆಂಟ್ ಫಂಡಿಗೆ ಆ ಫಂಡಿಗೆ ಎಷ್ಟು ದುಡ್ಡನ್ನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾನೆ ಆ ಪರ್ಟಿಕ್ಯುಲರ್ ವರ್ಷದಲ್ಲಿ, ಅದು 5000, ಅದು ಎಕ್ಸ್ಪೆಂಡಿಚರ್ ಆಗುತ್ತೆ. ಪ್ರಾವಿಡೆಂಟ್ ಫಂಡಲ್ಲಿ ಎಷ್ಟು ಹಣ ಇದೆ, ಆ ಫಂಡಲ್ಲಿ ಎಷ್ಟು ದುಡ್ಡಿದೆ, ಅದು ನಿಮ್ಮ ಲಯಬಿಲಿಟಿನಲ್ಲಿ ತೋರಿಸ್ತೀರಾ. ನೆಕ್ಸ್ಟ್ ಯು ಹ್ಯಾವ್ ಬಿಲ್ಸ್ ಪೇಬಲ್. ಬಿಲ್ಸ್ ಪೇಬಲ್ ಇಸ್ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್, ಶೆಡ್ಯೂಲ್ 5 ಹೋಗುತ್ತೆ. ಸ್ಟಾಕ್ ಆಫ್ ಸ್ಟೇಷನರಿ ಅದರ್ ಅಸೆಟ್ಸ್, ಶೆಡ್ಯೂಲ್ 11ಗೆ ಹೋಗುತ್ತೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇಸ್ ಶೆಡ್ಯೂಲ್ 16. ಡಿಪ್ರಿಸಿಯೇಷನ್ ಆನ್ ಪ್ರಿಮಿಸಸ್ ಇಸ್ ಶೆಡ್ಯೂಲ್ 16. ಸೊ ಇದೆಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 16ಗೆ ಹೋಗುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯು ಕ್ಯಾನ್ ಜಸ್ಟ್ ಕ್ರಾಸ್ ಚೆಕ್ ವಿತ್ ದ ಲಿಸ್ಟ್ ಆಫ್ ಶೆಡ್ಯೂಲ್ಸ್ ದಟ್ ಯು ಹ್ಯಾವ್ ಇನ್ ಯೋರ್ ಹ್ಯಾಂಡ್. ಅದಾದಮೇಲೆ ಶೇರ್ಸ್ ಆಫ್ ಕಂಪನೀಸ್. ಸೊ ನೀವು ಇನ್ವೆಸ್ಟ್ಮೆಂಟ್ಸನ್ನು ಐದರ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಬ್ಯಾಂಕರು ಅವನು ಎಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು ಅಂದರೆ ಐದರ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡ್ಬೋದು, ಇಲ್ಲ ಬೇರೆ ಕಂಪನಿಯ ಶೇರ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ದೀಸ್ ಆರ್ ಇನ್ವೆಸ್ಟ್ಮೆಂಟ್ಸ್ ಆಫ್ ದ ಕಂಪನಿ, ಆಫ್ ದ ಬ್ಯಾಂಕಿಂಗ್ ಕಂಪನಿ. ದಟ್ಸ್ ವೈ ಯು ಕಾಲ್ ಇಟ್, you write it under schedule 8. Next you have premises which is schedule 10, fixed assets.
ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್, ನಾನು ಇದನ್ನ ಆಲ್ರೆಡಿ ಫಾರ್ಮ್ಯಾಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ವಾಟ್ ಇಸ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಥವಾ ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟ್ ಅಂತ. ಸೊ ಇದು ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ಇಟ್ ಗೋಸ್ ಟು ಶೆಡ್ಯೂಲ್ 11 ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಇದು ಶೆಡ್ಯೂಲ್ 5 ಹೋಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ದ ವಿಡಿಯೋ ಆಫ್ ಫಾರ್ಮ್ಯಾಟ್ಸ್. ಇದಾದಮೇಲೆ ಯು ಹ್ಯಾವ್ ಎಂಪ್ಲಾಯಿ ಸೆಕ್ಯೂರಿಟಿ ಡೆಪಾಸಿಟ್. ಈಗ ಎಂಪ್ಲಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳಿದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್ ಯು ಗೆಟ್ ಅ ಜಾಬ್, ಓಕೆ, ಟ್ರೈನಿಂಗ್ ಎಲ್ಲ ಆಗುತ್ತೆ, 6 ಮಂತ್ಸ್ ನೀವು ಕೆಲಸ ಮಾಡ್ತೀರಾ ಅಥವಾ 1 year ಕೆಲಸ ಮಾಡ್ತೀರಾ, ಇಮಿಡಿಯೇಟ್ಲಿ ಜಾಬ್ ಬಿಟ್ಬಿಡ್ತೀರಾ. ಸೊ ಈ ರೀತಿ ನೀವು ಮಾಡೋದ್ರಿಂದ ಕಂಪನಿಗೆ ಎಷ್ಟೊಂದು ಲಾಸಸ್ ಆಗುತ್ತೆ, ಬಿಕಾಸ್ ಅವ್ರು ನಿಮ್ಮ ಟ್ರೈನಿಂಗ್ ಮೇಲೆಲ್ಲ ತುಂಬ ಖರ್ಚು ಮಾಡಿರ್ತಾರೆ. ಈಗ ಅಗೈನ್ ಅವರು ನಿಮ್ಮ ಪ್ಲೇಸಿಗೆ ಒಬ್ಬ ಸಬ್ಸ್ಟಿಟ್ಯೂಟ್ನ ಹುಡುಕಬೇಕು ಅಂದರೆ ಅಗೈನ್ ಇನ್ನೊಬ್ಬನ ಹೈರ್ ಮಾಡ್ಕೋಬೇಕು, ಅವನು ಟ್ರೈನಿಂಗ್ ಮಾಡಬೇಕು. ಸೊ ದೇ ವಿಲ್ ಇನ್ಕರ್ ಅ ಲಾಟ್ ಆಫ್ ಎಕ್ಸ್ಪೆಂಡಿಚರ್ಸ್. ಸೊ ಈ ಅಟ್ರಿಷನ್ ರೇಟ್ ಅಂದರೆ ಕೆಲಸ ಬಿಡುವಂತಹ ಎಂಪ್ಲಾಯೀಸ್ ಕೆಲಸ ಬಿಡುವಂತಹ ರೇಟ್ ಏನಿದೆ ಅದನ್ನು ಕಮ್ಮಿ ಮಾಡೋದಕ್ಕೋಸ್ಕರ, ಅಂದರೆ ತುಂಬ ಜನ ಕೆಲಸ ಬಿಡ್ತಾ ಇದ್ದರೆ ಕಂಪನಿಗೆ ಸ್ವಲ್ಪ ಲಾಸ್ ಆಗುತ್ತೆ. ಸೊ ಹಾಗಾಗಿ ಅವರು ಈ ಅಟ್ರಿಷನ್ ರೇಟ್ನ ಕಟ್ ಮಾಡೋಕ್ಕೋಸ್ಕರ ಎಂಪ್ಲಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇಟ್ಕೋತಾರೆ. ಸೊ ಕೆಲವು ಆರ್ಗನೈಸೇಷನ್ಸ್ ಏನು ಮಾಡುತ್ತೆ, ನಿಮ್ಮ ಸರ್ಟಿಫಿಕೇಟ್ಸ್, ಒರಿಜಿನಲ್ ಸರ್ಟಿಫಿಕೇಟ್ಸ್ ಇಟ್ಕೊಂಡ್ಬಿಡ್ತಾರೆ, ಲೈಕ್ ಡಿಗ್ರಿ ಸರ್ಟಿಫಿಕೇಟ್ ಆಗಿರಬಹುದು, ಇದೆಲ್ಲ ಇಟ್ಕೊಳ್ತಾರೆ. ಬಟ್ ಕೆಲವು ಆರ್ಗನೈಸೇಷನ್ಸು ನಿಮ್ಮ 2 or 3 months ಸ್ಯಾಲ್ರಿ ಅಥವಾ 1 month ಸ್ಯಾಲ್ರಿನ ಡೆಪಾಸಿಟ್ಸಲ್ಲಿ ಇಟ್ಕೊಂಡಿರ್ತಾರೆ. ಓಕೆ, ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇಟ್ಕೊಂಡಿರ್ತಾರೆ. ನೀವು ನಿಮ್ಮ ಎಲ್ಲ ಕಂಡೀಷನ್ಸ್ನು ಸ್ಯಾಟಿಸ್ಫೈ ಮಾಡಿ ಆಮೇಲೆ ನೀವು ಕೆಲಸ ಬಿಡ್ತೀರಾ ಅಂದರೆ ಮಾತ್ರ ಅದು ನಿಮ್ಗೆ ವಾಪಸ್ ಸಿಗುತ್ತೆ. ಏನು ಹಾಗಂದರೆ, ಸೊ ನೀವು ಕೆಲಸ ಬಿಡ್ತೀರಾ ಅಂದರೆ ಸಡನ್ನಾಗಿ ಬಿಟ್ಬಿಡೋದಲ್ಲ, ನೋಟಿಸ್ ಪೀರಿಯಡ್ ಅಂತ ಸರ್ವ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ನೀವಾಗ 1 ತಿಂಗಳದು ನೋಟಿಸ್ ಕೊಡಬೇಕು ಅವ್ರಿಗೆ. 1 ತಿಂಗಳು ಮುಂಚೆನೇ ನಾನು ನೆಕ್ಸ್ಟ್ 1 ತಿಂಗಳಲ್ಲಿ ಕೆಲಸ ಬಿಡ್ತೀನಿ ಅಂತ ಒಂದು ಲೆಟರ್ ಬರೆದು ಕೊಟ್ಟರೆ ಆ್ಯಂಡ್ 1 ತಿಂಗಳು ನೀವು ಆರಾಮಾಗಿ ಕೆಲಸ ಮಾಡಿ ಕೊಟ್ಟರೆ, ಅವರಿಗೆಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಮುಗಿಸಿ ಕೊಟ್ಟರೆ, ನೀವು ಅಲ್ಲಿ ಡೆಪಾಸಿಟ್ ಇಟ್ಟ ಹಣ ನಿಮಗೆ ವಾಪಸ್ ಸಿಗುತ್ತೆ. ಸೊ ದಿಸ್ ಅಮೌಂಟ್ ಈಸ್ ಅ ಲಯಬಿಲಿಟಿ ಟು ದ ಬ್ಯಾಂಕರ್, ಯಾಕಂದರೆ ಅವನು ಇದನ್ನು ಎಂಪ್ಲಾಯಿಗೆ ವಾಪಸ್ ಕಟ್ಟಬೇಕು ಯಾವತ್ತಿದ್ರೂ. ಸೊ ಹಾಗಾಗಿ ಅವನು ಅದನ್ನು ಶೆಡ್ಯೂಲ್ 5ನಲ್ಲಿ ತೋರಿಸ್ತಾನೆ. ಎಂಪ್ಲಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಇಸ್ ಅ ಲಯಬಿಲಿಟಿ ಟು ದ ಬ್ಯಾಂಕರ್ because it has to be paid back to the employee when he leaves the job with all his responsibilities completely cleared. So ಹಾಗಿರುವಾಗ ಅದು ಲಯಬಿಲಿಟಿ ಆಗುತ್ತೆ, ಅದಕ್ಕೆ ಇದು ಕ್ರೆಡಿಟ್ ಬ್ಯಾಲೆನ್ಸ್ ಇದೆ. P&L ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಗೋಸ್ ಟು P&L ಅಕೌಂಟ್ ಡೈರೆಕ್ಟ್ಲಿ ಅಂಡರ್ 3rd ಹೆಡಿಂಗ್ ಪ್ರಾಫಿಟ್ ಆರ್ ಲಾಸ್ ಹೆಡಿಂಗ್ ಕೆಳಗಡೆ ನೀವು ತೋರಿಸ್ತೀರ. ಪ್ರಾಫಿಟ್ ಆರ್ ಲಾಸ್ ಬ್ರಾಡ್ ಫಾರ್ವರ್ಡಲ್ಲಿ ತೋರಿಸ್ತೀರ ಈ ಹಣನ. ಬ್ಯಾಡ್ ಡೆಟ್ಸ್ ಆಲ್ವೇಸ್ ಗೋಸ್ ಟು ಪ್ರೊವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ತೋರಿಸ್ತೀರ. ಅನ್ಕ್ಲೇಮ್ಡ್ ಡಿವಿಡೆಂಡ್ ಅಂದರೆ ಡಿವಿಡೆಂಡ್ ಡಿಕ್ಲೇರ್ ಮಾಡಿಬಿಟ್ಟಿದೆ, ನೀವು ಬ್ಯಾಂಕ್ ಹ್ಯಾಸ್ ಡಿಕ್ಲೇರ್ಡ್ ದ ಡಿವಿಡೆಂಡ್ ಬಟ್ ಶೇರ್ ಹೋಲ್ಡರ್ ಹ್ಯಾಸ್ ನಾಟ್ ಸ್ಟಿಲ್ ಕ್ಲೇಮ್ಡ್ ಇಟ್. ಶೇರ್ ಹೋಲ್ಡರ್ ನನಗೆ ಪೇ ಮಾಡಿ ಕೊಡಿ ನನಗೆ ಅಂತ ಇನ್ನೂ ಕ್ಲೇಮ್ ಮಾಡಿಲ್ಲ. ಸೊ ಇಟ್ಸ್ ಅ ಲಯಬಿಲಿಟಿ ಟು ದ ಬ್ಯಾಂಕ್, ಶೆಡ್ಯೂಲ್ 5ಅಲ್ಲಿ ತೋರಿಸ್ತೀರಾ. Next you have motor vehicle, it's an asset, fixed asset. So fixed asset goes to schedule 10. Next you have advance payment of income tax. Any prepaid expense becomes an asset. Any prepaid expense, so prepaid tax ಆಗಿರಬಹುದು, prepaid insurance ಆಗಿರಬಹುದು. So advance payment of income tax is an asset. Other assets ಕೆಳಗಡೆ ತೋರಿಸ್ತೀರಾ. ಸೊ ನೀವು ಶೆಡ್ಯೂಲ್ 11 ಚೆಕ್ ಮಾಡಬಹುದು, ಅದರಲ್ಲಿ advance payment of income tax ಆಲ್ರೆಡಿ ಇತ್ತು. Now let's look into the adjustments. Provisions for bad debts required is 15,000. ಸೊ ಅಡ್ಜಸ್ಟ್ಮೆಂಟಲ್ಲಿರೋದು 2 ಕಡೆ ಬರುತ್ತೆ. ಒಂದು ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್, ಇನ್ನೊಂದು ಶೆಡ್ಯೂಲ್ 9ಅಲ್ಲಿ ಸಬ್ಟ್ರಾಕ್ಟ್ ಆಗುತ್ತೆ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆರ್ ಬ್ಯಾಡ್ ಡೆಟ್ಸ್ ಆಲ್ವೇಸ್ ಗೆಟ್ ಸಬ್ಟ್ರಾಕ್ಟೆಡ್ ಫ್ರಮ್ ಶೆಡ್ಯೂಲ್ 9 ಆ್ಯಂಡ್ ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸಲ್ಲಿ ತೋರಿಸ್ತಾರೆ ಬಿಕಾಸ್ ಇಟ್ಸ್ ಅ ಪ್ರಾವಿಷನ್. ನೆಕ್ಸ್ಟ್ ಯು ಹ್ಯಾವ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್. ಇದು ನಾವು ಬೇರೆ ಪ್ರಾಬ್ಲಮ್ಸಲ್ಲಿ ನೋಡ್ದಂಗೆ ಯಾವಾಗಲೂ ಶೆಡ್ಯೂಲ್ 5 ಹೋಗುತ್ತೆ ಆ್ಯಂಡ್ 13ಅಲ್ಲಿ ಸಬ್ಟ್ರಾಕ್ಟ್ ಆಗುತ್ತೆ. ಬಿಕಾಸ್ ಡಿಸ್ಕೌಂಟ್ ಎಷ್ಟು ಅರ್ನ್ ಮಾಡಿರ್ತೀರಾ ಅದರಲ್ಲಿ ನೀವು ಸಬ್ಟ್ರಾಕ್ಟ್ ಮಾಡ್ಕೊಳ್ತೀರಾ. ದ ಡಿಸ್ಕೌಂಟ್ ವಿಚ್ ಇಸ್ received but not yet earned, that's why you subtract it because it belongs to next financial year. ಇದು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಅರ್ನ್ ಮಾಡ್ಕೊಳ್ತೀರಾ, ಹಾಗಾಗಿ ನೀವು ಅದನ್ನ ಈ ವರ್ಷದ ಇನ್ಕಮಿಂದ ಸಬ್ಟ್ರಾಕ್ಟ್ ಮಾಡ್ಕೊತೀರಾ ಆ್ಯಂಡ್ ಲಯಬಿಲಿಟಿಯಾಗಿ ತೋರಿಸ್ತೀರಾ. ಬಿಲ್ಸ್ ಫಾರ್ ಕಲೆಕ್ಷನ್ ಅನ್ನೋದು ಬ್ಯಾಲೆನ್ಸ್ ಶೀಟಲ್ಲಿ ಲಾಸ್ಟ್ ಲೈನಲ್ಲಿ ನೀವು ಆಫ್ ಬ್ಯಾಲೆನ್ಸ್ ಶೀಟ್ ಅಂದರೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀರಾ, ಅಲ್ಲೊಂದೇ ಕಡೆ ಬರೋದಿದು. ನೆಕ್ಸ್ಟ್ ಟ್ರಾವೆಲರ್ಸ್ ಚೆಕ್ ಪೇಯ್ಡ್. ಟ್ರಾವೆಲರ್ಸ್ ಚೆಕ್ ಅನ್ನೋದನ್ನು ನೀವು 5ಅಲ್ಲಿ ತೋರಿಸ್ತಿರ್ತೀರ. ಯು ಕ್ಯಾನ್ ಚೆಕ್ ಇಟ್ ಔಟ್ ಹಿಯರ್. ಟ್ರಾವೆಲರ್ಸ್ ಚೆಕ್ ಅನ್ನೋದನ್ನು ಶೆಡ್ಯೂಲ್ 5ಅಲ್ಲಿ ತೋರಿಸ್ತಿರ್ತೀವಿ. ಸೊ ಅಲ್ಲಿ ಎಷ್ಟು ಟ್ರಾವೆಲರ್ಸ್ ಚೆಕ್ ಡ್ಯೂ ಇದೆ, ಪೇಯಬಲ್ 25,000. ಆ 25,000ಅಲ್ಲಿ ನೀವು ಎಷ್ಟು ಪೇ ಮಾಡಿಬಿಟ್ಟಿದ್ದೀರಾ, 5,000 ಪೇ ಮಾಡಿದ್ದೀರಾ. ಸೊ 5ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ತೀರಾ. 25,000ಅಲ್ಲಿ 5,000 ಹೋಯಿತು. ಸೊ ಶೆಡ್ಯೂಲ್ 5ಅಲ್ಲಿ ಸಬ್ಟ್ರಾಕ್ಟ್ ಆಗುತ್ತೆ 5,000. ಅಲಾಂಗ್ ವಿತ್ ದ್ಯಾಟ್ ಪೇಮೆಂಟ್ ಆಗಿದೆ ಅಂತ ಹೇಳಿದ್ರೆ ಕ್ಯಾಶ್ ಹೊರಗಡೆ ಹೋಗ್ತದೆ. ಸೊ ಹಾಗಾಗಿ ಕ್ಯಾಶ್ ಶೆಡ್ಯೂಲ್ 6 ಕ್ಯಾಶಿಂದನೂ ಸಬ್ಟ್ರಾಕ್ಟ್ ಮಾಡ್ಕೊಳ್ತೀರಾ. ಸೊ ಟ್ರಾವೆಲರ್ಸ್ ಚೆಕ್ ಪೇಯ್ಡ್ ವಿಲ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಶೆಡ್ಯೂಲ್ 5 ಆ್ಯಂಡ್ ಇಟ್ ವಿಲ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಶೆಡ್ಯೂಲ್ 6. ಯಾಕೆ ನಿಮ್ಮ ಟ್ರಾವೆಲರ್ಸ್ ಚೆಕ್ ಪೇಯಬಲ್ ಏನಿದೆ ಅದು ಕಮ್ಮಿ ಆಯಿತು. 25,000 ಕಟ್ಟೋ ಬದಲಿಗೆ ನೀವು 5,000 ಆಲ್ರೆಡಿ ಕಟ್ಬಿಟ್ಟಿದ್ದೀರಾ. ಸೊ 20,000 ಕಟ್ಟಿದ್ರೆ ಆಯಿತು. ಸೊ 5,000 ಮೈನಸ್ ಮಾಡ್ಕೋತೀರಾ ಆ್ಯಂಡ್ ನಿಮ್ಮ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಸೊ ಕ್ಯಾಶ್ ಇಸ್ ಗೋಯಿಂಗ್ ಔಟ್, ಹಾಗಾಗಿ ಕ್ಯಾಶ್ ಬ್ಯಾಲೆನ್ಸ್ನು ಸಬ್ಟ್ರಾಕ್ಟ್ ಮಾಡ್ಕೋತೀರಾ. ನೆಕ್ಸ್ಟ್ ಯು ಹ್ಯಾವ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಟ್ಯಾಕ್ಸ್ ಪ್ರಾವಿಷನ್ ಇದೆ, ಸೊ ವಿಚ್ ಇಸ್ 10,000. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಪ್ರಾವಿಷನ್ ಅನ್ನೋ ವರ್ಡ್ ನೋಡ್ಕೊಂಡು ಇಟ್ಸ್ ಪ್ರಾವಿಷನ್ ಆ್ಯಂಡ್ ಕಂಟಿಂಜೆನ್ಸಿ. ಇದಾದಮೇಲೆ
ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅನ್ನೋದು ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್ ಆ ಶೆಡ್ಯೂಲ್ 5 ಅಲ್ಲಿ ಹೋಗುತ್ತೆ. ಇದಾದಮೇಲೆ ಯು ಹ್ಯಾವ್ ಪ್ರೊವೈಡ್ ಫಾರ್ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಟ್ಸ್ ಆಲ್ವೇಸ್ ಅನ್ ಅಪ್ರೋಪ್ರಿಯೇಷನ್. ಆ್ಯಂಡ್ ರಿಸರ್ವ್ಸ್ ಅನ್ನೋದು ಶೆಡ್ಯೂಲ್ 2ಗೆ ಹೋಗುತ್ತೆ. ಸೊ ರಿಸರ್ವ್ಸ್ಗೆ ನೀವು ಎಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀರಾ, ಪ್ರಾಫಿಟ್ ಎಲ್ಲ ಬಂದ ಮೇಲೆ ಪ್ರಾಫಿಟಿಂದ ನೀವು ಟ್ರಾನ್ಸ್ಫರ್ ಮಾಡೋದು. ಹಾಗಾಗಿ ಇಟ್ಸ್ ಅನ್ ಅಪ್ರೋಪ್ರಿಯೇಷನ್. ಆ್ಯಂಡ್ ಶೆಡ್ಯೂಲ್ 2ಗೆ ಹೋಗುತ್ತೆ. ಎನಿ ರಿಸರ್ವ್ ಇಸ್ shown under reserves and surplus, which is 20% of profits. So let's start solving the problem. ಈಗ ಶೆಡ್ಯೂಲ್ 1, 2 let's check. ಈಗ ಫುಲ್ ಕಂಪ್ಲೀಟ್ಲಿ ಶೆಡ್ಯೂಲ್ 1 ಚೆಕ್ ಮಾಡಿ. ಇಟ್ ಹ್ಯಾಸ್ ಕಮ್ ಓನ್ಲಿ ಹಿಯರ್ ಶೇರ್ ಕ್ಯಾಪಿಟಲ್ 2 lakhs ಅದನ್ನು ಮೆನ್ಷನ್ ಮಾಡ್ತೀರಾ. ಶೆಡ್ಯೂಲ್ 2 ಅಲ್ಲಿ ಯು ಹ್ಯಾವ್ ರಿಸರ್ವ್ ಫಂಡ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಅದು ಬಿಟ್ಟರೆ ಇನ್ನೆಲ್ಲೂ ನಿಮಗೆ ಶೆಡ್ಯೂಲ್ 2 ಕಾಣಿಸೋದಿಲ್ಲ. ಸೊ ರಿಸರ್ವ್ ಫಂಡ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಅದಾದಮೇಲೆ ಯು ಕ್ಯಾನ್ ಸಿ ಹಿಯರ್ ಟ್ರಾನ್ಸ್ಫರ್ ಟು ಸ್ಟ್ಯಾಚ್ಯೂಟರಿ ರಿಸರ್ವ್ ಶೆಡ್ಯೂಲ್ 2 ಬಂದಿದೆ. ಸೊ ಹಾಗಾಗಿ ಯು ವಿಲ್ ಮೇಕ್ ಅ ನೋಟ್ ಆಫ್ ರಿಸರ್ವ್ ಫಂಡ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್, ಸ್ಟ್ಯಾಚ್ಯೂಟರಿ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡೋದನ್ನು ಹಾಕ್ಕೊಡ್ತೀರಾ. ಬಟ್ ಎಷ್ಟು ಹಣ ಅದು 20% ಟ್ರಾನ್ಸ್ಫರ್ ಮಾಡಬೇಕು. ಪ್ರಾಫಿಟ್ ಮೇಲೆ 20%. ನೀವಿನ್ನೂ ಪ್ರಾಫಿಟೇ ನಿಮಗೆ ಎಷ್ಟು ಅಂತ ಗೊತ್ತಿಲ್ಲ, ಯಾಕಂದರೆ ನೀವು P&L ಅಕೌಂಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಅದನ್ನ ಈಗ ಸದ್ಯಕ್ಕೆ ಸ್ಟಾರ್ ಅಂತ ಹಾಕ್ಕೊಂಡಿರ್ತೀನಿ. ಆ P&L ಅಕೌಂಟ್ ಮಾಡಿದ್ಮೇಲೆ ಅಮೌಂಟ್ನ ಬರೀಬೋದು. ಬಟ್ ಆ್ಯಸ್ ಐವ್ ಆಲ್ರೆಡಿ ಸಾಲ್ವ್ ದಿಸ್ ಪ್ರಾಬ್ಲಮ್, ಐ ಹ್ಯಾವ್ ರಿಟನ್ ದ ಅಮೌಂಟ್. So reserve fund is 1 lakh and dividend equalization fund 10,000. ಇದು ನಿಮ್ಮ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಇಸ್ ಬರ್ಕೊಳ್ತೀರಾ. ಸ್ಟ್ಯಾಚ್ಯೂಟರಿ ರಿಸರ್ವ್ ಅನ್ನೋದು ನಿಮ್ಮ ಲಾಸ್ಟ್ ಅಡ್ಜಸ್ಟ್ಮೆಂಟಲ್ಲಿತ್ತು. ಸೊ 32,100 rupeesನ ನೀವು ಅದು ಹೇಗೆ ಬರುತ್ತೆ, P&L ಅಕೌಂಟ್ ಮಾಡಿದ್ಮೇಲೆ ನಿಮಗೆ ಅದು ಎಷ್ಟು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಬರ್ಕೊಳ್ತೀರಾ. ಆ್ಯಂಡ್ ಆ್ಯಸ್ ಯೂಶುವಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂದಮೇಲೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ನ ಬರೀಲೇಬೇಕು. ಸೊ P&L ಅಕೌಂಟ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಈ ವರ್ಷದಲ್ಲಿ P&L ಅಕೌಂಟ್ ಮಾಡಿದ್ಮೇಲೆ ಎಷ್ಟು ಕ್ಯಾರಿಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್ ಇದೆ ಆ ಅಮೌಂಟು. ಸೊ ವಿ ಹ್ಯಾವ್ ಟು ರೈಟ್ ಇಟ್ ಆನ್ ಲೇಟರ್ ಆನ್. ಸೊ ಅದಕ್ಕೆ ಸ್ಟಾರ್ ಹಾಕಿದ್ದೀನಿ ಇದಕ್ಕೆ. ಇದಾದಮೇಲೆ ಶೆಡ್ಯೂಲ್ 3 ಲೆಟ್ಸ್ ಚೆಕ್. 3 and 4 ನೋಡೋಣ. ಸೊ 3ನಲ್ಲಿ ಯು ಹ್ಯಾವ್ ಫಿಕ್ಸ್ಡ್ ಡೆಪಾಸಿಟ್ಸ್, ಕ್ಯಾಶ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್, ರೆಕರಿಂಗ್ ಡೆಪಾಸಿಟ್ಸ್, ಕರೆಂಟ್ ಡೆಪಾಸಿಟ್ಸ್. ಸೊ ಇದಿಷ್ಟು ನೀವು 3ನಲ್ಲಿ ಬರ್ಕೊಳ್ತಾ ಹೋಗ್ತೀರಾ. ಸೊ ಯು ಕ್ಯಾನ್ ಚೆಕ್ ಇಟ್. ಸೊ ಅದು ಬಿಟ್ಟರೆ ಇನ್ನು 3ನಲ್ಲಿ ಇನ್ಯಾವುದೂ ಇಲ್ಲ. ಸೊ ಆಲ್ ದ ಡೆಪಾಸಿಟ್ಸ್ ಯು ಹ್ಯಾವ್ ರಿಟನ್: ರೆಕರಿಂಗ್ ಡೆಪಾಸಿಟ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್, ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್, ಕ್ಯಾಶ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಕರೆಂಟ್ ಡೆಪಾಸಿಟ್ಸ್. ಸೊ ಶೆಡ್ಯೂಲ್ 4 and 5 ಲೆಟ್ ಅಸ್ ಸಿ. ಶೆಡ್ಯೂಲ್ 4 ನೀವು ಚೆಕ್ ಮಾಡ್ಬೋದು, ಎಲ್ಲೂ ಇಲ್ಲ. ದ ಎಂಟೈರ್ ಪ್ರಾಬ್ಲಮ್ ಡಸಂಟ್ ಹ್ಯಾವ್ ಶೆಡ್ಯೂಲ್ 4, ದಟ್ ಈಸ್ ಬಾರೋಯಿಂಗ್ಸ್ ಇಲ್ಲ. ಸೊ ಹಾಗಾಗಿ ನಾವು ಶೆಡ್ಯೂಲ್ 4 ಬರೆಯೋಷ್ಟಿಲ್ಲ. ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಟು ಶೆಡ್ಯೂಲ್ 5. ಶೆಡ್ಯೂಲ್ 5 ಇಸ್ ಕಂಟಿಂಜೆನ್ಸಿ ಅಕೌಂಟ್ಸ್ ಇದೆ, ಟ್ರಾವೆಲರ್ಸ್ ಚೆಕ್ ಪೇಯಬಲ್ ಇದೆ, ಆ್ಯಂಡ್ ದೆನ್ ವಿ ಹ್ಯಾವ್ provident fund, bills payable. So 4 items we can see here. ಇದಾದಮೇಲೆ unclaimed dividend we have, and employee security deposits. ಸೊ ಇದಿಷ್ಟುದು ಲಿಸ್ಟ್ ಮಾಡ್ಕೊಳ್ಬೇಕು ನೀವಲ್ಲಿ. ಇದಾದಮೇಲೆ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಇದೆ, ಆಮೇಲೆ ಟ್ರಾವೆಲರ್ಸ್ ಚೆಕ್ ಪೇಯ್ಡ್ ಇದೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ. ಸೊ ಇಟ್ಸ್ ಅ ಹ್ಯೂಜ್ ಲಿಸ್ಟ್. ಸೊ ಇಲ್ಲಿ ಕಂಪ್ಲೀಟ್ಲಿ 5 ಅಂತ ನೀವು ಏನೇನೆಲ್ಲ ಬರೆದಿದ್ದೀರೋ ಅದನ್ನೆಲ್ಲ ನೀವು ಶೆಡ್ಯೂಲ್ 5 ಕಡೆ ಬರೀತಾ ಹೋಗ್ತೀರಾ. ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ಇಟ್. ಕಂಟಿಂಜೆನ್ಸಿ ಅಕೌಂಟ್ಸ್, ಟ್ರಾವೆಲರ್ಸ್ ಚೆಕ್ ಪೇಯಬಲ್ ಇಸ್ 25,000. ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ 5,000 ಪೇಯ್ಡ್ ಅಂತ ಕೊಟ್ಟಿದ್ದಾರೆ, ಅದನ್ನ ನೀವು ಸಬ್ಟ್ರಾಕ್ಟ್ ಮಾಡ್ಕೊಂಡು ಬರೀತೀರಾ. ಇದಾದಮೇಲೆ ಪ್ರಾವಿಡೆಂಟ್ ಫಂಡ್ ಆ್ಯಸ್ ಇಟ್ ಇಸ್ ಇದು ನಿಮ್ಮ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ರು. ಬಿಲ್ಸ್ ಪೇಯಬಲ್ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದಾರೆ. ಅನ್ಕ್ಲೇಮ್ ಡಿವಿಡೆಂಡ್ ಟ್ರಯಲ್ ಬ್ಯಾಲೆನ್ಸ್, ಎಂಪ್ಲಾಯಿ ಸೆಕ್ಯೂರಿಟಿ ಡೆಪಾಸಿಟ್ಸ್ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದಾರೆ. ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಅನ್ನೋದು ನಿಮಗೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ರು. ಸೊ ಇಟ್ ಈಸ್ ಡಿಸ್ಕೌಂಟ್ ವಿಚ್ ಇಸ್ ರಿಸೀವ್ಡ್ ಬಟ್ ನಾಟ್ ಎಟ್ ಅರ್ನ್ಡ್. ಅಂದರೆ ಇನ್ಕಮ್ ಅರ್ನ್ಡ್ ಇನ್ ಅಡ್ವಾನ್ಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ಹಾಗಾಗಿ ಅದು ಲಯಬಿಲಿಟಿ ಆಗುತ್ತೆ. ಸೊ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಕಮ್ಸ್ ಇನ್ ಶೆಡ್ಯೂಲ್ 5. ಇದಾದಮೇಲೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಎನಿ ಪ್ರಾವಿಷನ್ಸ್ for tax and all will come here. Provision for doubtful debt schedule 9 ಅಲ್ಲಿ ಸಬ್ಟ್ರಾಕ್ಟ್ ಆಗುತ್ತೆ, ಬಟ್ provision for tax ಅನ್ನೋದು ಶೆಡ್ಯೂಲ್ 5 ಅಲ್ಲಿ ಬರುತ್ತೆ. ಇದಾದಮೇಲೆ ಲೆಟ್ಸ್ ಲುಕ್ ಇನ್ ಟು ಶೆಡ್ಯೂಲ್ 6. ಸೊ ಶೆಡ್ಯೂಲ್ 6 ಯು ಹ್ಯಾವ್ ಓನ್ಲಿ ಹಿಯರ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ. ಅದು ಬಿಟ್ಟರೆ ಇಲ್ಲಿ ಟ್ರಾವೆಲರ್ಸ್ ಚೆಕ್ ಪೇಮೆಂಟ್ ಆಗಿರೋದ್ರಿಂದ ಅದನ್ನು ನೀವು ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಕ್ಯಾಶ್ ಇನ್ ಹ್ಯಾಂಡ್ ಮೈನಸ್ ಟ್ರಾವೆಲರ್ಸ್ ಚೆಕ್ ಪೇಯ್ಡ್ ಯು ವಿಲ್ ಬಿ ಗೆಟಿಂಗ್ 1,97,000. Next let's look into schedule 7. So 7 ನನ್ನ ಪ್ರಕಾರ ಒಂದು ಐಟಮು ಇಲ್ಲ 7. So directly we can go to schedule 8. So 7 we cannot locate anywhere over here. So directly schedule 8 investmentsಗೆ ಹೋಗೋಣ. So investments ನೀವು ಚೆಕ್ ಮಾಡಿದ್ರೆ we have government securities and here we don't have investments. Here we have shares of companies, government security ಮತ್ತು shares of companies. ಇದು ಎರಡು ಕಡೆನೂ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲೂ 8 ಅನ್ನೋದು ಕಾಣಿಸ್ತಾ ಇಲ್ಲ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಸಿ ಶೆಡ್ಯೂಲ್ 8ಅಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಶೇರ್ಸ್ ಇನ್ ಕಂಪನೀಸ್ ಎರಡು ಬರೆದು ಟೋಟಲ್ ಮಾಡಿದ್ದೀವಿ. ನೆಕ್ಸ್ಟ್ ವಿ ಹ್ಯಾವ್ ಶೆಡ್ಯೂಲ್ 9 ಅಡ್ವಾನ್ಸಸ್. ಸೊ ಲೆಟ್ಸ್ ಹ್ಯಾವ್ ಅ ಲುಕ್ ಶೆಡ್ಯೂಲ್ 9 ಏನೆಲ್ಲ ಬಂದಿದೆ, ಎಲ್ಲೆಲ್ಲ ಬಂದಿದೆ ಅಂತ. ಶೆಡ್ಯೂಲ್ 9 ಇಲ್ಲಿ ಇಂಟ್ರೆಸ್ಟ್ ಸಸ್ಪೆನ್ಸ್ ಮೈನಸ್ ಮಾಡ್ಕೋಬೇಕು. ಲೋನ್ ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಓವರ್ ಡ್ರಾಫ್ಟ್ ಬರೆದು ಇಂಟ್ರೆಸ್ಟ್ ಸಸ್ಪೆನ್ಸ್ ಅದರಿಂದ ಮೈನಸ್ ಮಾಡ್ಕೊಳ್ತೀವಿ.
ಅದು ಬಿಟ್ಟರೆ ಇನ್ನು 9 ಅನ್ನೋದು ಬಿಲ್ ಪರ್ಚೇಸ್ಡಲ್ಲಿ ಬಂದಿದೆ. ಆ್ಯಂಡ್ ವಿ ಹ್ಯಾವ್ 9 ಹಿಯರ್ ಪ್ರೊವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್. ಇದನ್ನು ನೀವು ಲೋನ್ಸ್ ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಓವರ್ ಡ್ರಾಫ್ಟ್ ಅದರಿಂದ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಅದು ಬಿಟ್ಟರೆ ವಿ ಕೆನಾಟ್ ಸಿ 9 ಎನಿವೇರ್ ಎಲ್ಸ್. ಸೊ ಈಗ 9 ಲೆಟ್ಸ್ ಹ್ಯಾವ್ ಅ ಲುಕ್. We will have loan, cash credit and overdraft 4,12,000 minus provision for bad and doubtful debts minus interest suspense. If ಮೂರು ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಸಸ್ಪೆನ್ಸ್, ಲೋನ್, ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಓವರ್ ಡ್ರಾಫ್ಟ್ ಇದನ್ನು ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ರು. ಪ್ರೊವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬರೀತೀರಾ ಇದನ್ನು. ಬಿಲ್ ಪರ್ಚೇಸ್ಡ್ ಆ್ಯಂಡ್ ಡಿಸ್ಕೌಂಟೆಡ್ ಟ್ರಯಲ್ ಬ್ಯಾಲೆನ್ಸಲ್ಲಿದೆ, ಅದನ್ನ ಆಸ್ ಇಟ್ ಇಸ್ ಬರೆದು ಟೋಟಲ್ ಮಾಡ್ತೀರಾ. ಸೊ ಹೌ ಡು ಯು ಗೆಟ್ 3,95,000? 4,12,000 minus 15,000 minus 2,000. So gives you 3,95,000. So ಇದಾದಮೇಲೆ ಶೆಡ್ಯೂಲ್ 10 we had only 2 items, premises and motor vehicles. ಅದನ್ನ ಆಸ್ ಇಟ್ ಇಸ್ ಬರ್ಕೊಳ್ತೀವಿ. You can just check the entire question. So question you should be making note of it by pausing the video. So premises and motor vehicle ಬಿಟ್ಟರೆ ಇನ್ಯಾವುದೂ ಇರಲಿಲ್ಲ. So let's look into other assets. So 11 ಎಲ್ಲಿದೆ ಅಂತ ಚೆಕ್ ಮಾಡಿ. We have 11 here. Stock of stationery ಒಂದಿದೆ. ಅದು ಬಿಟ್ಟರೆ here branch adjustment is debit balance ಇರೋದ್ರಿಂದ it is an asset. Branch adjustment, advance payment of income tax, ಅದು ಬಿಟ್ಟರೆ ಇನ್ನೆಲ್ಲೂ 11 ಇಲ್ಲ. So 3 items are there in schedule 11. One is stock of stationery, branch adjustment which is a debit balance, advance payment of income tax. So ಇದಿಷ್ಟನ್ನು ಬರೆದು ಟೋಟಲ್ ಮಾಡ್ತೀರಾ. Next let's go on to ನಿಮ್ಗೆ ಯಾವುದು contingent liability ಬಂದಿಲ್ಲ, there is no schedule 12. So let's move on directly to all the P&L account schedules. So ಈಗ 13, 14 ಚೆಕ್ ಮಾಡೋಣ. So if we check 13, it is here interest and discount ಅನ್ನೋದೊಂದು ಬಂದಿದೆ. ಸೊ ಅದು ಬಿಟ್ಟರೆ we have rebate on bill discounted to be subtracted from 13. ಆ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 13ಅಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಮೌಂಟ್ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿರೋದು ಮೈನಸ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್. ದಿಸ್ ವಾಸ್ ಗಿವನ್ ಇನ್ ಯುವರ್ adjustments. ಇದನ್ನು ಸಬ್ಟ್ರಾಕ್ಟ್ ಮಾಡಿ ಬರೀತೀರಾ. ಸೊ 3,06,500 is your schedule 13 total. Next schedule 14, let's search. So 14 here you don't have any, yeah, here you have commission and brokerage 14. So ಇದು ಬಿಟ್ಟರೆ ಇನ್ನೆಲ್ಲೂ ನಿಮಗೆ 14 ಕಾಣಿಸಲ್ಲ. ಸೊ ಹಾಗಾಗಿ we can directly go to next schedule 15. ಸೊ schedule 14ಅಲ್ಲಿ ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ ಬರೆದಿರ್ತೀರಾ. ಇದಾದಮೇಲೆ 15 ಇದೆಯಾ ಹುಡುಕಿ, ಪ್ರಾಬಬ್ಲಿ 15 ಒಂದು ಇಲ್ಲ, ಹಾಗಾಗಿ ನಾವು schedule 15 ಬರ್ದಿಲ್ಲ. ಸೊ we can just check the entire problem. We don't have schedule 15, so we directly go to schedule 16. So schedule 15 ಎಲ್ಲೂ ಇಲ್ಲ. schedule 16 ಚೆಕ್ ಮಾಡೋಣ. We will have salaries, provident fund contribution, printing and stationery, depreciation on premises. So ಇದಿಷ್ಟು ಬಂದಿದೆ. ಇದಾದಮೇಲೆ we will be so we have nothing in adjustment. So directly ಈ 4 ಐಟಮ್ನ ನೀವು schedule 16 ತೋರಿಸ್ತೀರಾ. ಡಿಪ್ರಿಸಿಯೇಷನ್ ಆನ್ ಪ್ರಿಮಿಸಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸ್ಯಾಲರೀಸ್ ಇದಿಷ್ಟು ನಿಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ರು. ಇದಿಷ್ಟು ಬರೆದು ನೀವು ಟೋಟಲ್ ಮಾಡ್ಕೊಳ್ತೀರಾ. ಇದಾದಮೇಲೆ ಪ್ರೊವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ನ ನಾವು ಇಲ್ಲೇ ತೋರಿಸ್ತಿದ್ದೀವಿ ಬಿಕಾಸ್ ಯಾವುದು ಕ್ಯಾಲ್ಕುಲೇಷನ್ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ಲಿ ವಿ ಕ್ಯಾನ್ ಶೋ ಇಟ್ ಹಿಯರ್. ಕ್ಯಾಲ್ಕುಲೇಷನ್ಸ್ ಏನಾದ್ರು ಇದ್ದರೆ ಅಂದರೆ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದರೆ ವಿ ವಿಲ್ ಶೋ ಇಟ್ ಇನ್ P&L ಅಕೌಂಟ್ ಡೈರೆಕ್ಟ್ಲಿ. ಸೊ ಈಗ ಪ್ರೊವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸಲ್ಲಿ we have provision for bad debts, provision for tax and provision for tax, provision for bad debts and bad debts over here. So bad debts, provision for tax, provision for bad debts. So provision for tax ಅವ್ರ ಪರ್ಸೆಂಟೇಜ್ ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಸಪ್ರೇಟಾಗಿ P&Cನ ತೋರಿಸ್ಬೋದು, ಪ್ರೊವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್. ಅದು ಬಿಟ್ಟರೆ ಇಲ್ಲೆಲ್ಲೂ ಇಲ್ಲ. ಸೊ ಹಿಯರ್ ವಿ ಶೋ ಪ್ರೊವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್, bad debts, provision for bad debts and provision for tax. Bad debts ಅನ್ನೋದನ್ನ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದಾರೆ, ಇದೆರಡು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. So let's move on to P&L account now. P&L account, this format remains as it is. You have to just go on filling the amounts. So here you have
written all the schedules separately. 3,06,500 is your schedule 13 and 15,000 is schedule 14. So 3,06,500 and 15,000 ಬರ್ದು ಟೋಟಲ್ ಮಾಡ್ತೀರಾ. ಅಲ್ಲಿಗೆ ಇನ್ಕಮ್ ಮುಗೀತು. ಎಕ್ಸ್ಪೆಂಡಿಚರ್ಸ್ ಅಲ್ಲಿ ನಿಮಗೆ ಶೆಡ್ಯೂಲ್ 15 ಇಲ್ಲ, ಶೆಡ್ಯೂಲ್ 16 ಅಲ್ಲಿ 1,07,000 ಇದೆ ಆ್ಯಂಡ್ 54,000 ಇಸ್ ಯೋರ್ P&C. ಸೊ ಇಲ್ಲಿ 15ಗೆ ನಿಲ್ ಅಂತ ಹಾಕಿ 16 ಅಲ್ಲಿ 1,07,000 ಆ್ಯಂಡ್ ಪ್ರೊವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ 54,000 ಇದೆರಡು ಟೋಟಲ್ ಮಾಡಿದ್ರೆ 1,61,000 ಬರುತ್ತೆ. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಫ್ ಯು ಡೂ, ಯು ವಿಲ್ ಬಿ ಗೆಟಿಂಗ್ profits for the year. So profits or losses for the year, 3,21,500 total income minus expenditure 1,61,000 gives you profits for the year. ಇದಾದ್ಮೇಲೆ profit or loss brought forward ಅಂತ ಹೇಳಿದ್ರೆ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಒಂದು ಐಟಮ್ ಇತ್ತು which is this P&L account brought forward, P&L account balance on 1/4/2019 10,000 rupees ಅದನ್ನ ಬರ್ಕೊಳ್ತೀರಾ, which is here 10,000 rupees. ಸೊ ಇದೆರಡು ಬರೆದು ಟೋಟಲ್ ಮಾಡಿದ್ರೆ ನಿಮ್ಮ ಹತ್ರ 1,70,500 rupees ಟೋಟಲ್ ಪ್ರಾಫಿಟ್ಸ್ ಇದೆ. ಅದರಲ್ಲಿ ನೀವು ಏನೆಲ್ಲ ಅಪ್ರೋಪ್ರಿಯೇಷನ್ಸ್ ಮಾಡ್ತಿದ್ರೆ ಯು ಆರ್ ಜಸ್ಟ್ ಟ್ರಾನ್ಸ್ಫರಿಂಗ್ 20% ಟು ಸ್ಟ್ಯಾಚ್ಯೂಟರಿ ರಿಸರ್ವ್. ಇದೊಂದೇ ಅಪ್ರೋಪ್ರಿಯೇಷನ್ ಇದ್ದಿದ್ದು, ಯಾವ ಡಿವಿಡೆಂಡ್ ಪೇಮೆಂಟು ಕ್ವೆಶ್ಚನಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ದಿ ಅಪ್ರೋಪ್ರಿಯೇಷನ್ಸ್. ಇಲ್ಲಿ ಮಾತ್ರ ಅಪ್ರೋಪ್ರಿಯೇಷನ್ ಇರೋದು, ಸ್ಟ್ಯಾಚ್ಯೂಟರಿ ರಿಸರ್ವ್ ಟ್ರಾನ್ಸ್ಫರ್ ಮಾಡೋದು, ಇನ್ನೆಲ್ಲೂ APP ಬಂದಿಲ್ಲ, ದರ್ ಇಸ್ ಅಪ್ರೋಪ್ರಿಯೇಷನ್ ಬಂದಿಲ್ಲ, ಡಿವಿಡೆಂಡ್ ಪೇಮೆಂಟ್ಸ್ ಇಲ್ಲ, ವಿಚ್ ಇಸ್ 20%. ಸೊ ವಿ ಡೈರೆಕ್ಟ್ಲಿ ಟ್ರಾನ್ಸ್ಫರ್ 20% to statutory reserve, 20% of current year profits. ಅಂದರೆ ಈ ವರ್ಷದಲ್ಲಿ ಎಷ್ಟು ಪ್ರಾಫಿಟ್ ಬಂದಿತ್ತು 1,60,500, ಅದರ ಮೇಲೆ 20% ಮಾಡ್ತೀರಿ. ಸೊ 32,100 ಬರುತ್ತೆ. ಇದನ್ನು ನೀವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೆಳಗಡೆ ತೋರಿಸ್ಬೇಕು. ಸೊ ಈಗ ಔಟ್ ಆಫ್ 1,70,500 32,100 ಹ್ಯಾಸ್ ಗಾನ್ ಟು ಸ್ಟ್ಯಾಚ್ಯೂಟರಿ ರಿಸರ್ವ್. ಸೊ ರಿಮೈನಿಂಗ್ ಎಷ್ಟಿದೆ ಬ್ಯಾಲೆನ್ಸು, ಅದು ನಿಮ್ಮ ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್. ಇದನ್ನು ನೀವು ಬ್ಯಾಲೆನ್ಸ್ ಶೀಟಲ್ಲಿ ಶೆಡ್ಯೂಲ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೆಳಗಡೆ ತೋರಿಸ್ತೀರಾ. 1,38,400 ಆ್ಯಂಡ್ 32,100ನ ಸ್ಟ್ಯಾಚ್ಯೂಟರಿ ರಿಸರ್ವ್ ಅಂತ ತೋರಿಸ್ತೀರಾ. ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ಶೆಡ್ಯೂಲ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಲ್ಲಿ ಸ್ಟ್ಯಾಚ್ಯೂಟರಿ ರಿಸರ್ವ್ 32,100. ಇವಾಗ P&L ಅಕೌಂಟ್ ಮಾಡಿದ್ಮೇಲೆ ಇದು ಅಮೌಂಟ್ ಎಷ್ಟು ಅಂತ ಗೊತ್ತಾಯಿತು, ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವು P&L ಅಕೌಂಟ್ ಮಾಡಿದ್ಮೇಲೆ ಗೊತ್ತಾಯಿತು. ಅದನ್ನು ಇಲ್ಲಿ ಬರ್ಕೊಳ್ತೀರಾ. ಸೊ ಯು ವಿಲ್ ಜಸ್ಟ್ ಟೋಟಲ್ ಇಟ್ ಅಪ್. ನೌ ವೆನ್ ಯು ಆರ್ ಡೂಯಿಂಗ್ ಬ್ಯಾಲೆನ್ಸ್ ಶೀಟ್, it's again quite simple. Idina as it is you write down. This doesn't change at all. Schedules also don't change. The only thing is the amounts that you have calculated, you have to just copy it. So if you can schedule 1 2 lakh, schedule 2 2,80,500, schedule 3 5,70,000, schedule 4 is not there, schedule 5 you have 1,25,500. so ishtu amounts as it is total na ನೀವು ಅಲ್ಲಿ against the schedules you will go on writing. So here you can see 2 lakhs, 2,80,500, 5,70,000 deposits. There was no schedule 4, so you will write it nil, and 1,25,500 you will write it under schedule 5. So idishtu bardu total ಮಾಡ್ತೀರಾ. ಇದಾದ್ಮೇಲೆ go ahead with schedule 6, 7, 8, 9, 10, 11. So 6 ಅಲ್ಲಿ you had 1,97,000, 7 ಇಲ್ಲ, 8 ಅಲ್ಲಿ 2,50,000, 9 5,53,000, 10 1,12,000, 11 64,000. So ishtu amounts as it is you will write down here and total it up. So idishtu total ಎಲ್ಲ ಮಾಡಿದ್ಮೇಲೆ ಶೆಡ್ಯೂಲ್ 12 ಕಂಟಿಂಜೆಂಟ್ ಲಯಬಿಲಿಟಿಗೆ ಸಂಬಂಧಪಟ್ಟಿದ್ದು ಯಾವುದು ಕ್ವಶನಲ್ಲಿ ಕೊಟ್ಟಿಲ್ಲ, ಸೊ ನಿಲ್ಲ ಅಂತ ಹಾಕ್ತೀವಿ. ಆ್ಯಂಡ್ ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಸಪ್ರೇಟಾಗಿ ನಿಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ರು, ಅದನ್ನು ನೀವು 75,000 ಸಾರಿ ನಾಟ್ ಟ್ರಯಲ್ ಬ್ಯಾಲೆನ್ಸ್ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ರು, ಅದನ್ನು ನೀವು ಇಲ್ಲಿ 75,000 ಅಂತ ಮೆನ್ಷನ್ ಮಾಡ್ತೀರಾ. ಅದು ಇನ್ನೆಲ್ಲೂ ಎಫೆಕ್ಟ್ ಆಗಲ್ಲ. ಈ ಅಮೌಂಟ್ 75,000 ಡಸಂಟ್ ಎಫೆಕ್ಟ್ ಎನಿ ಅದರ್ ಪಾರ್ಟ್ ಆಫ್ ಯುವರ್ ಸೊಲ್ಯೂಷನ್. ಸೊ ದಿಸ್ ಹಿಯರ್ ಎಂಡ್ಸ್ ಯುವರ್ ಥರ್ಡ್ ಪ್ರಾಬ್ಲಮ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಥ್ಯಾಂಕ್ ಯು ಸೋ ಮಚ್.